ಅನೇಕ ಗುಣಗಳು ಅವನಿದೆ. ಬರೀ ಸೃಷ್ಟಿಯಾದಿ ಅಷ್ಟಕರ್ತೃತ್ವ ಮಾತ್ರ ಅಲ್ಲ, ಅನೇಕ ಗುಣಗಳು ಅವನಲ್ಲಿದೆ. ಇಂತಹ ಅನೇಕ ಗುಣಗಳನ್ನು ನಾವು ತಿಳಿಯಬೇಕು. ತಿಳಿದರೆ ಮಾತ್ರ ಸಾಲದು. ಅದನ್ನು ಹೇಗೆ ತಿಳಿಯಬೇಕು ಅಂದರೆ, ನಾವು ನೋಡಿಕೊಂಡು ಪುಸ್ತಕ ಹಿಡ್ಕೊಂಡು ಓದ್ಕೊಂಡು ನಾವು ತಿಳಿತೀವಿ ಅಂದರೆ ಆಗಲ್ಲ. ಯಾರಾದರೂ ಗುರುಗಳನ್ನು ಇಟ್ಟುಕೊಂಡು ಗುರುಗಳ ಮುಖಾಂತರ, ಶಾಸ್ತ್ರಗಳ ಅಧ್ಯಯನದ ಮುಖಾಂತರ ಪರಮಾತ್ಮನಲ್ಲಿ ಏನೇನು ಗುಣಗಳು ಇದೆ ಅಂತನ್ನೋದನ್ನು ನಾವು ಸರಿಯಾಗಿ ಅರ್ಥವನ್ನು ಮಾಡಿಕೊಳ್ಳಬೇಕು, ಅದನ್ನು ತಿಳಿಯಬೇಕು. ಹೀಗೆ ಗುರುಗಳ ಮುಖಾಂತರ ತಿಳಿದು ಆ ನಂತರ ಅದನ್ನು ಭಜನೆ ಮಾಡಬೇಕು. ಭಜನೆ ಮಾಡಬೇಕು ಅಂದರೆ ಏನು ಅಂತಂದರೆ, ನಮ್ಮ ಹೃದಯ ಕಮಲದ ಒಳಗೆ ಇರುವಂತಹ ಏನು ಬಿಂಬರೂಪಿಯಾದಂತಹ ಪರಮಾತ್ಮ ಇದ್ದಾನೆ, ಅವನನ್ನೇ ಸದಾ ಚಿಂತನೆ ಮಾಡ್ತಾ ನಾವು ಏನೇ ಕೆಲಸವನ್ನು ಮಾಡಿದರೂ ಅವನ ಅಂತರ್ಗತ ಒಳಗಿರುವಂತಹ ಪರಮಾತ್ಮನ ಬಿಂಬನ ಪೂಜೆ ಅಂತ ಚಿಂತನೆ ಮಾಡ್ತಾ ಅವನಲ್ಲೇ ಆಸಕ್ತನಾಗಿ ಇರುವಂಥದ್ದು ಇದೇ ಫಲ ಅಂತ ಕರೀತಾರೆ. ಹಾಗಾಗಿ ಇವತ್ತು ಅನೇಕ ಜನರು, ವಿಷ್ಣು ತೀರ್ಥರು ಒಂದು ಮಾತನ್ನು ಹೇಳ್ತಾರೆ, ನಾವು ಏನೇ ಬೆಳಗಿನಿಂದ ಸಾಯಂಕಾಲದ ತನಕ ಕೆಲಸಗಳನ್ನು ಮಾಡ್ತಾ ಇರ್ತೀವಿ. ಬೆಳಗ್ಗೆ ಎದ್ದು ಕೂಡಲೇ ಏಳ್ತೀವಿ, ಹಲ್ಲನ್ನು ಉಜ್ತೇವಿ, ಸ್ನಾನವನ್ನು ಮಾಡ್ತೇವೆ, ಮತ್ತು ದೇವರ ಪೂಜೆಯನ್ನು ಮಾಡ್ತೇವೆ, ಸಂಧ್ಯಾವಂದನೆಯನ್ನು ಮಾಡ್ತೀವಿ. ಕೆಲವರು ಹೆಣ್ಣುಮಕ್ಕಳು ಗುರುಮಂತ್ರವನ್ನು ಮಾಡ್ತಾರೆ, ಹೆಣ್ಣುಮಕ್ಕಳು ಅಡುಗೆ ಇತ್ಯಾದಿ ಪದಾರ್ಥಗಳನ್ನು ಸಿದ್ಧಪಡಿಸ್ತಾರೆ ದೇವರ ನೈವೇದ್ಯಕ್ಕೆ. ಆಮೇಲೆ ಗಂಡಸರು ಇವರೆಲ್ಲ ಆಫೀಸಿಗೆ ಹೋಗ್ತಾರೆ, ಈ ಮಕ್ಕಳುಗಳು ಶಾಲಾ ಕಾಲೇಜುಗಳಿಗೆ ಹೋಗ್ತಾರೆ, ಎಲ್ಲ ಕೆಲಸಗಳಾಗುತ್ತೆ. ಆಮೇಲೆ ಬರ್ತೇವೆ, ಎಲ್ಲ ಕೆಲಸಗಳೆಲ್ಲ ಮಾಡ್ತೇವೆ. ಇದೆಲ್ಲವೂ ಕೂಡ ಪರಮಾತ್ಮನ ಪೂಜೆ ಎನ್ನುವ ಚಿಂತನೆ ನಮಗೆ ಬರಬೇಕು. ಅದು ಬರದೇ ಹೋದರೆ ಎಲ್ಲವೂ ವ್ಯರ್ಥವಾಗಿ ಹೋಗುತ್ತೆ. ಹಾಗಾಗಿ ನಾವು ಬಿಂಬನ ಪೂಜೆ ಮಾಡದೇ ಹೋದರೆ ಅದೆಲ್ಲವೂ ಕೂಡ ವ್ಯರ್ಥವಾಗಿ ಹೋಗುತ್ತೆ. ಇದನ್ನು ನಾವು ಚಿಂತನೆ ಮಾಡ್ತಾ ಇದ್ದರೆ ಆವಾಗ ನಾವು ಬದುಕಿದ್ದಕ್ಕೆ ಸಾರ್ಥಕ ಅಂತ ಈ ಮಾತುಗಳನ್ನು ಹೀಗೆ ಹೇಳ್ತಾ ಇದ್ದಾರೆ. ಹೀಗೆ ಪರಮಾತ್ಮನ ಗುಣಗಳನ್ನು ತಿಳಿಯಬೇಕು, ತಿಳಿದು ಉಪಾಸನೆಯನ್ನು ಮಾಡಬೇಕು. ತಮ್ಮ ತಮ್ಮ ಯೋಗ್ಯತೆಗೆ ಅನುಗುಣವಾಗಿ ಅವುಗಳ ಭಜನೆ ಮಾಡಬೇಕು. ನಿರಂತರ ಆ ಗುಣಗಳನ್ನು ಮೆಲ್ಕಾಕ್ತಾ ಇರಬೇಕು, ಚಿಂತನೆ ಮಾಡ್ತಾ ಇರಬೇಕು. ಪರಮಾತ್ಮ ಎಂಥ ಸುಂದರ, ಎಷ್ಟು ಗುಣಗಳಿಂದ ತುಂಬಿದ್ದಾನೆ, ಇವುಗಳನ್ನೇ ನಾವು ಚಿಂತನೆ ಮಾಡ್ತಾ ಇರಬೇಕು. ಸರಿಯಾಗಿ ನಾವು ಆ ಗುಣಗಳನ್ನು ನಾವು ಚಿಂತನೆ ಮಾಡ್ತಾ ಹೋದರೆ ಪರಮಾತ್ಮನೇ ಅನುಗ್ರಹವನ್ನು ಮಾಡ್ತಾನೆ. ಸರಿ, ಬರೀ ಗುಣಗಳನ್ನು ಚಿಂತನೆ ಮಾಡ್ತಾ ಮಾಡ್ತಾ ನಿರಂತರ ಕುತ್ಕೊಂಡ್ಬಿಟ್ರೆ ಆಗಲ್ಲ. ಜೊತೆಗೆ ಮತ್ತೇನು ಮಾಡಬೇಕು ಅಂತಂದರೆ, ಸ್ವೋಚಿತ ಕರ್ಮಗಳ ಆಚರಿಸುತ್ತ ಬಹು ನೀಚರಲ್ಲಿ ಪೋಗ್ಯಾಚಿಸದೆ ಖೇಚರವಾಹ ಚರಾಚರ ಬಂಧಕ ಮೋಚಕನಹುದೆಂದು ಯೋಚಿಸುತ್ತಿಪ್ಪುದೇ ಅಂತ ಮಾತನ್ನು ಹೇಳ್ತಾರೆ. ಸ್ವೋಚಿತ ಕರ್ಮಗಳು, ತನಗೆ ಯೋಗ್ಯವಾದಂತಹ, ಸ್ವ ಅಂತಂದರೆ ತನಗೆ ಯೋಗ್ಯವಾದಂತಹ ಕರ್ಮಗಳನ್ನು ಮಾಡಬೇಕು. ಅವರವರಿಗೆ ಯೋಗ್ಯವಾದಂತಹ ಕರ್ಮಗಳು. ಎಲ್ಲರಿಗೂ ಒಂದೇ ತರಹದ ಕೆಲಸಗಳನ್ನು ನಮ್ಮ ಕೈಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾನು ಹೋಗಿ ಒಬ್ಬ ದೊಡ್ಡ ಮಿನಿಸ್ಟರ್ ಮಾಡೋ ಕೆಲಸವನ್ನು ನಾನು ಮಾಡ್ತೇನೆ ಅಂದರೆ ಅವನ ಅನುಗ್ರಹ ಇದ್ದರೆ ಮಾಡ್ಬೋದು, ಇಲ್ಲ ಅಂದರೆ ನಮ್ಮ ಕೈಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಏನೇನು ಕರ್ಮಗಳಿದೆಯೋ ಆ ಕರ್ಮಗಳನ್ನು ಮಾಡಬೇಕು. ಅಂದರೆ ಅರ್ಥ ಏನು ಅಂದರೆ, ಸ್ವ ಅಂತಂದರೆ ಪರಮಾತ್ಮ, ಸ್ವತಂತ್ರನಾದಂಥವನು ಪರಮಾತ್ಮ. ಅವನು ಸ್ವತಂತ್ರ, ನಾವು ಅಸ್ವತಂತ್ರರು, ನಾವೆಲ್ಲ ಅವನ ಅಧೀನದಲ್ಲಿದ್ದೇವೆ. ಅವನ ಪ್ರಸಾದಕ್ಕೆ ಬೇಕಾದಂತಹ ಕರ್ಮವನ್ನು ನಾನು ಮಾಡಬೇಕು. ಇವತ್ತು ನಾವೇನಾಗಿದ್ದೇವೆ ಅಂತಂದರೆ, ನಾವೊಂದು ಜೈಲೊಳಗೆ ಸಿಕ್ಕಾಕ್ಕೊಂಡಿದ್ದೇವೆ. ಸಿಕ್ಕಾಕ್ಕೊಂಡಾಗ ಆ ಜೈಲಿನಿಂದ ಬಿಡಿಸ್ಕೊಳ್ಬೇಕಾದ್ರೆ ಏನು ಮಾಡಬೇಕು? ಕೈದಿ ಜೈಲಿನಿಂದ ಬಿಡಿಸ್ಕೊಳ್ಳೋದು ಹೇಗೆ ಅಂದರೆ, ಕೆಲವರು ಹೇಗೆ ಬಿಡಿಸ್ಕೊಳ್ತಾರೆ ಅಂದರೆ ತಪ್ಪಿಸಿಕೊಂಡು ಓಡಿ ಹೋಗ್ತಾರೆ. ಅದರಿಂದ ಶಾಶ್ವತವಾಗಿ ಬಿಡುಗಡೆ ಆಗಲ್ಲ. ಇವತ್ತು ತಪ್ಪಿಸ್ಕೊಂಡು ಹೋಗ್ಬೋದು, ನಾಳೆ ಇನ್ನೊಂದು ದಿವಸ ಮತ್ತೆ ಅವನು ಅದಕ್ಕೆ ಸಿಕ್ಕಾಕ್ಕೊಳ್ತಾನೆ. ಇದು ಲೋಕದ ಜೈಲಿನಲ್ಲೇ ಹೀಗೆ. ಇದು ಪರಮಾತ್ಮನ ಜೈಲು. ಈ ಬಂಧ ಅಷ್ಟು ಸುಲಭವಾಗಿ ಬಿಡಿಸಿಕೊಂಡು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ಇದನ್ನು ಬಿಡಿಸಿಕೊಳ್ಳಬೇಕು ಅಂದರೆ ಏನು ಮಾಡಬೇಕು? ಅವನ ಪ್ರಸಾದ ಸಿಗಬೇಕು. ಇವತ್ತು ಖೈದಿ ಜೈಲಿನಿಂದ ಬಿಡಿಸಿಕೊಳ್ಳಬೇಕಾದ್ರೆ ಅವನಿಗೆ ಮೇಲ್ವಿಚಾರಕ ಅಥವಾ ರಾಜ ಯಾರು ಹಿರಿಯ ಇದ್ದಾನೆ, ಅವನ ಅನುಗ್ರಹ ಸಿಕ್ಕರೆ ಸುಲಭವಾಗಿ ಬಿಡಿಸ್ಕೊಳ್ಳಿಕ್ಕೆ ಸಾಧ್ಯ. ಹಾಗೆ ನಾವು ಪರಮಾತ್ಮನ ಅನುಗ್ರಹವನ್ನು ನಾವು ಪಡೆದುಕೊಂಡ್ರೆ
ಈ ಬಂಧನದಿಂದ ನಾವು ಬಿಡಿಸ್ಕೊಳ್ಳಿಕ್ಕೆ ಸಾಧ್ಯ. ಹಾಗಾಗಿ ಅದು ಹೇಗಾಗುತ್ತೆ ಅಂದರೆ ಪರಮಾತ್ಮನ ಪ್ರಸಾದವನ್ನು ಸಂಪಾದನೆ ಮಾಡಬೇಕು, ಅವನ ಅನುಗ್ರಹ ಸಿಗಬೇಕು, ಅವನು ಸಂತೋಷಗೊಳ್ಳಬೇಕು. ಅದಕ್ಕೆ ಬೇಕಾದಂತಹ ಕರ್ಮಗಳನ್ನು ಮಾಡಬೇಕು. ನಾವು ಬೆಳಗಿನಿಂದ ಸಾಯಂಕಾಲ ತನಕ ಕೆಲಸಗಳನ್ನು ಮಾಡ್ತಾ ಇರ್ತೀವಿ. ಸುಮ್ಮನೆ ಒಮ್ಮೆ ವಿಚಾರವನ್ನು ಮಾಡಿ, ಎಲ್ಲಾದರೂ ಪರಮಾತ್ಮನ ಸಂತೋಷಕ್ಕೋಸ್ಕರ ನಾವೇನಾದರೂ ಕೆಲಸ ಮಾಡಿದ್ದೀವ? ಸುಮ್ಮನೆ ವಿಚಾರವನ್ನು ಮಾಡಿ. ಹೆಂಡತಿ ಮಕ್ಕಳ ಸಂತೋಷಕ್ಕೋಸ್ಕರ ಬೇರೆ ಬೇರೆ ಕಡೆ ಸುತ್ತಾಡ್ತೇವೆ, ಸರಿ. ಇನ್ನು ಬೇರೆಯವರಿಗೆ ಆಫೀಸಿನಲ್ಲಿ ಅಲ್ಲಿ ಮೇಲ್ಗಡೆ ಇರುವ ಯಜಮಾನನ ಸಂತೋಷಕ್ಕೋಸ್ಕರ ಕೆಲಸಗಳನ್ನು ಮಾಡುತ್ತೇವೆ. ವಿದ್ಯಾರ್ಥಿಗಳಾದವರು ಮತ್ತಿನ್ಯಾರು ಅಧ್ಯಾಪಕನ ಕೆಲಸಕ್ಕೋಸ್ಕರ, ಅವನ ಸಂತೋಷಕ್ಕೋಸ್ಕರ ಕೆಲಸಗಳನ್ನು ಮಾಡ್ತೇವೆ. ಅಂದರೆ ಒಟ್ಟಾರೆ ನಮ್ಮ ಜೀವನ ಹೇಗಿದೆ ಅಂದರೆ ಪರಮಾತ್ಮನ ಸಂತೋಷಕ್ಕೋಸ್ಕರ ಅಂತನ್ನೋ ಕೆಲಸಗಳು ಯಾವುದು ಕೂಡ ಇಲ್ಲ. ಆದರೆ ಅದು ಆಗಬೇಕು ಅಂತನ್ನೋದು ದಾಸರಾಯರು ಹೇಳ್ತಾ ಇದ್ದಾರೆ. ಹಾಗಾಗಿ ಸ್ವೋಚಿತ ಪರಮಾತ್ಮನ ಪ್ರಸಾದಕ್ಕೆ ಅನುಗುಣವಾದಂತಹ ಏನು ಕರ್ಮಗಳಿದೆ ಆ ಕರ್ಮಗಳನ್ನು ಮಾಡಬೇಕು. ಏನು ಪರಮಾತ್ಮನ ಪ್ರಸಾದಕ್ಕೆ ಬೇಕಾದಂತಹ ಕರ್ಮಗಳೇನು? ಮೊದಲು ಅಹಂಕಾರ ಬಿಡಬೇಕು, ಮಮಕಾರ ಬಿಡಬೇಕು, ಒಳ್ಳೆ ತತ್ವಜ್ಞಾನವನ್ನು ಸಂಪಾದನೆ ಮಾಡಬೇಕು, ಮತ್ತು ಪರಮಾತ್ಮನಲ್ಲಿ ಪ್ರೀತಿಯನ್ನು ಮಾಡಬೇಕು, ವಿಷಯ ಪದಾರ್ಥಗಳಲ್ಲಿ ವೈರಾಗ್ಯವನ್ನು ಸಂಪಾದನೆ ಮಾಡಬೇಕು. ಹೀಗೆ ಅನೇಕ ವ್ಯಾಪಾರಗಳಿದೆ. ಜೊತೆಗೆ ಇಷ್ಟೇ ಅಲ್ಲ, ಆಯಾಯ ಆಶ್ರಮಗಳಿಗೆ ಬೇರೆ ಬೇರೆ ಕರ್ಮಗಳು ಇದೆ, ಆಯಾಯ ವರ್ಣಗಳಿಗೂ ಬೇರೆ ಬೇರೆ ಕರ್ಮಗಳಿದೆ. ಆ ಎಲ್ಲ ಕರ್ಮಗಳನ್ನು, ಬ್ರಹ್ಮಚಾರಿ ಆದವನ ಕರ್ಮಗಳೇ ಬೇರೆ ಬೇರೆ, ಗೃಹಸ್ಥನಾದವನ ಕರ್ಮವೇ ಬೇರೆ, ಬ್ರಹ್ಮಚಾರಿ ಆದವನು ಗುರುಕುಲದಲ್ಲಿ ವಾಸ ಇತ್ಯಾದಿ ಅನೇಕ ಕರ್ತವ್ಯ ಕರ್ಮಗಳು ಅವನಿಗಿದೆ. ಈಗಿನ ಕಾಲದಲ್ಲಿ ಗುರುಕುಲಗಳೇ ಬಹಳ ಕ್ಷೀಣ ಆದರೂ ಏನು ಗುರುಕುಲಗಳು ಇದೆಯೋ ಅಲ್ಲಿಯೇ ಇದ್ದು ಅಧ್ಯಯನವನ್ನು ಮಾಡಿ, ವೇದಾದಿ ಗ್ರಂಥಗಳ ಅಧ್ಯಯನವನ್ನು ಮಾಡಿ ಅವನು ಈ ಕರ್ತವ್ಯ ಕರ್ಮಗಳನ್ನು ಮಾಡಬೇಕು. ಇನ್ನು ಗೃಹಸ್ಥನಾದವನು ಅವನು 3 ಆಶ್ರಮದವರೆಗೂ ಆಶ್ರಯನಾಗಿ ಅವನು ತಮ್ಮ ಬೆಳಗಿನಿಂದ ಸಾಯಂಕಾಲದ ತನಕ ಕರ್ತವ್ಯ ಕರ್ಮಗಳನ್ನು ಮಾಡ್ತಾ ತನಗೆ ಬಂದಂತಹ ನ್ಯಾಯದಿಂದ ಧನವನ್ನು ಸಂಪಾದನೆ ಮಾಡಿ ಅದನ್ನು ಸದ್ವಿನಿಯೋಗವನ್ನು ಮಾಡ್ತಕ್ಕಂಥದ್ದು ಗೃಹಸ್ಥನ ಕರ್ತವ್ಯ. ಬರೀ ಸದ್ವಿನಿಯೋಗ ಮಾತ್ರ ಅಲ್ಲ, ಅನೇಕ ಕರ್ತವ್ಯ ಕರ್ಮಗಳು ಅವನಿಗಿದೆ. ಆ ಗೃಹಸ್ಥನ ಕರ್ತವ್ಯಗಳನ್ನು ಮಾಡಬೇಕು. ಮತ್ತು ವಾನಪ್ರಸ್ಥನ ಕರ್ತವ್ಯ ಕರ್ಮಗಳು ಬೇರೆ, ಸನ್ಯಾಸಿಯ ಕರ್ತವ್ಯ ಕರ್ಮಗಳು ಬೇರೆ. ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ಕರ್ತವ್ಯ ಕರ್ಮಗಳನ್ನು ಹೇಳಿದ್ದಾರೆ ಶಾಸ್ತ್ರಕಾರರು. ಆ ಎಲ್ಲ ಕರ್ತವ್ಯ ಕರ್ಮಗಳನ್ನು ನಾವು ಆಚರಣೆಯನ್ನು ಮಾಡಬೇಕು, ಅದನ್ನು ತಿಳಿದು ಮಾಡಬೇಕು. ಬರೀ ಯಾಂತ್ರಿಕವಾಗಿ ಸಂಧ್ಯಾ ವಂದನೆ ಮಾಡಲಿಕ್ಕೆ ಕುಳಿತಿರ್ತೇವೆ, ಆದರೆ ನಾವೆಲ್ಲ ಸೇರಿದಾಗ ಸಂಧ್ಯಾ ವಂದನೆ ಕುಳಿತುಕೊಂಡಾಗ ಯಾಂತ್ರಿಕವಾಗಿ ಮಂತ್ರದ ಅರ್ಥದ ಚಿಂತನೆ ಇಲ್ಲದೇನೆ ಬರೀ ಕರ್ಮಗಳನ್ನು ಯಾಂತ್ರಿಕವಾಗಿ ನಾವು ಮಾಡ್ತಾ ಹೋಗ್ತೇವೆ. ಅದು ಮಾಡಿದರೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಫಲ ಇಲ್ಲ. ತಿಳ್ಕೊಂಡು ಜ್ಞಾನ ಪುರಸ್ಸರವಾಗಿ ಆ ಕರ್ಮಗಳನ್ನು ಮಾಡಬೇಕು. ಆ ಮಾಡಿದಾಗ ಪರಮಾತ್ಮ ಸಂತುಷ್ಟನಾಗ್ತಾನೆ. ಮತ್ತು ಅದೇ ರೀತಿಯಾಗಿ ಆ ಕರ್ಮಗಳನ್ನು ಆಚರಣೆಯನ್ನು ಮಾಡ್ತಾ ಬಹು ನೀಚರಲ್ಲಿ ಹೋಗಿ ಯಾಚಿಸದೆ ಅಂತ ಹೇಳ್ತಾರೆ. ನಮಗೇನಾದರೂ ಬೇಕಾದರೆ ಕೆಳಗಿನವರ ಹತ್ರ ಕೇಳಬಾರ್ದು. ಇದನ್ನು ಒಬ್ಬ ಕವಿನೂ ಹೇಳ್ತಾನೆ, ಕಾಳಿದಾಸ ಹೇಳ್ತಾನೆ, ಯಾಚ್ನಾ ಮೋಘ ವರಮಧಿಗುಣೇ ನಾಧಮೇ ಲಬ್ಧ ಕಾಮ ಅಂತ. ಕೇಳೋದಿದ್ರು ಯಾರ ಹತ್ರ ಕೇಳ್ರಿ ಅಂದರೆ ದೊಡ್ಡವ್ರ ಹತ್ರ ಕೇಳ್ರಿ ಅಂತ. ನಿಮಗಿಂತ ಕೆಳಗಿನವ್ರ ಹತ್ರ ಹೋಗಿ ಕೇಳಬೇಡ್ರಿ. ಯಾಕೆ ಅಂತಂದರೆ ಕೆಳಗಿನವರ ಹತ್ರ ನೀವು ಕೆಳಗಿನವರಲ್ಲಿ ಇರಬಾರ್ದು ಅಂತಲ್ಲ, ಆದರೆ ಕೆಳಗಿನವರ ಹತ್ರ ನೀವು ಕೇಳಿದರೆ ನಿಮಗೆ ಸಿಗಬಹುದು, ಸಿಗಬಾರ್ದು ಅಂತೇನಿಲ್ಲ. ಆದರೆ ನೀವು ಅದನ್ನು ಕೆಳಗಿನವರಲ್ಲಿ ಕೇಳಲಿಕ್ಕೆ ಹೋಗಬೇಡ್ರಿ. ಏನಿದರ ಅರ್ಥ? ಕೆಳಗಿನವರಲ್ಲಿ ಕೇಳಬಾರ್ದು ಅಂದರೆ ನಮಗಿಂತ ಪುಟ್ಟ ಹುಡುಗ ಅಥವಾ ಪುಟ್ಟ ವಯಸ್ಸಿನವನು, ಅವನು ಒಳ್ಳೆ ತತ್ವಜ್ಞಾನಿ ಆಗಿದ್ದರೆ ಅವನ ಹತ್ರ ನಾವು ವಿದ್ಯೆಯನ್ನು ಕಲಿಬಾರ್ದು ಅಂದರೆ ಅದರ ಅಭಿಪ್ರಾಯ ಏನು ಅಂದರೆ, ಇವತ್ತು 3 ತರಹದ ಜೀವರು ಇದ್ದಾರೆ. ದಾಸರಾಯರ ಅಭಿಪ್ರಾಯ ಇದು. ಒಂದು ಮೋಕ್ಷಕ್ಕೆ ಯೋಗ್ಯರಾದಂತಹ ಜೀವಿಗಳು, ಇನ್ನು ತಮಸ್ಸಿಗೆ ಯೋಗ್ಯರಾದಂತಹ ಜೀವಿಗಳು, ಮತ್ತು ನಿತ್ಯ ಸಂಸಾರಿಗಳು ಅಂತ. ಹೀಗೆ 3 ತರಹದ ಜೀವರು ಇದ್ದಾರೆ. ಅದರಲ್ಲಿ ನೀವು ಕೆಳಗಿನವರಲ್ಲಿ ಹೋಗಿ ಕೇಳಲಿಕ್ಕೆ ಹೋಗಬೇಡ್ರಿ. ಅಂದರೆ ಯಾರು ಸರಿಯಾಗಿ ಪರಮಾತ್ಮನನ್ನು ಅರ್ಥ ಮಾಡಿಕೊಂಡಿಲ್ವೋ,
ಪರಮಾತ್ಮನ ವ್ಯಾಪಾರಗಳನ್ನು ಜಗತ್ತನ್ನು ಸರಿಯಾಗಿ ಅರ್ಥವನ್ನು ಮಾಡಿಕೊಂಡಿಲ್ವೋ ಅಂಥವ್ರ ಹತ್ರ ನೀವೇನಾದರೂ ಹೋಗಿ ನನಗೊಂದು ಸ್ವಲ್ಪ ವಿದ್ಯೆ ಹೇಳ್ಕೊಡು ಅಂತ ಕೇಳಲಿಕ್ಕೆ ಹೊರಟ್ರೆ ನಿಮಗೇನಾಗತ್ತೆ ಅಂತಂದರೆ ಸರಿಯಾದ ತಿಳುವಳಿಕೆ ಸಿಗಲ್ಲ, ಬರೀ ತಪ್ಪು ತಿಳುವಳಿಕೆನೇ ಸಿಗತ್ತೆ. ಉದಾಹರಣೆಗೆ ಹೇಳೋದಾದರೆ, ದುರ್ಯೋಧನನ ಹತ್ರ ಹೋಗಿ ನನಗೊಂದಿಷ್ಟು ಪಾಠ ಮಾಡಯ್ಯ ಅಂತ ಹೇಳಿದರೆ ಅವನೇನು ಪಾಠ ಮಾಡಬಲ್ಲ? ಇನ್ನೊಬ್ಬರನ್ನು ವಂಚನೆ ಹೇಗೆ ಮಾಡಬೇಕು, ಇನ್ನೊಬ್ಬರಿಗೆ ಅಥವಾ ಮೋಸ ಹೇಗೆ ಮಾಡಬೇಕು, ಇಂಥ ದುರ್ಬುದ್ಧಿಗಳನ್ನೇ ಹೇಳ್ಕೊಡ್ತಾನೆ ಹೊರತು ಒಳ್ಳೆಯದನ್ನೆಂದೂ ಕೂಡ ಹೇಳ್ಕೊಡೋದು ಬಹಳ ಕಷ್ಟ. ಹಾಗಾಗಿ ಯಾರು ಯೋಗ್ಯತೆಯಲ್ಲಿ ಅತ್ಯಂತ ನೀಚರೋ ಅಂದರೆ ನಾವು ಸಣ್ಣವರ ಲೋಕದಲ್ಲಿ ನಮಗೆ ಯಾರ ಯೋಗ್ಯತೆಯೂ ನಮಗೆ ಕಣ್ಣಿಗೆ ಕಾಣಿಸಲ್ಲ. ನಮಗೆ ಪುಟ್ಟ ಹುಡುಗರು ಇರ್ತಾರೆ, ಒಳ್ಳೆಯ ಯೋಗ್ಯತೆ ಇರುತ್ತೆ. ದೊಡ್ಡ ವ್ಯಕ್ತಿಗಳು ಇರ್ತಾರೆ, ಅವರಲ್ಲಿ ಒಳ್ಳೆಯ ಯೋಗ್ಯತೆ ಇರಲ್ಲ. ಲೋಕದಲ್ಲಿ ನಾವು ಇದನ್ನು ಅಳೆದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ದಾಸರಾಯರ ಅಭಿಪ್ರಾಯ ಏನು ಅಂದರೆ, ಯಾರು ಅತ್ಯಂತ ನೀಚರೋ, ತಮಸ್ಸಿಗೆ ಹೋಗಲಿಕ್ಕೆ ಯೋಗ್ಯರೋ, ಪರಮಾತ್ಮನನ್ನು ಸರಿಯಾಗಿ ಅರ್ಥವನ್ನು ಮಾಡಿಕೊಂಡಿಲ್ವೋ ಅಂಥವರ ಬಳಿಯಲ್ಲಿ ಹೋಗಿ ನೀವು ವಿದ್ಯೆಯನ್ನು ಯಾಚನೆ ಮಾಡಬೇಡ್ರಿ.